2 ದಿನ ಡ್ಯೂಟಿ ಮಾಡ್ತಿರೋದಕ್ಕೆ ಯಾವ ತರ ಕೂರಿಸ್ತಾವನೆ. ಹೊಲದಲ್ಲೂ ಅಷ್ಟೇ, ಊಬರಲ್ಲೂ ಅಷ್ಟೇ. ಏನ್ ಚಳಿ ಅಂತೀರ ಅಪ್ಪ, ಈ ಚಳಿಲಿ ಡ್ಯೂಟಿ ಮಾಡಕ್ಕೆ ಬೇಜಾರು. ಆದ್ರೂ ವಿಧಿ ಇಲ್ಲ, ಮಾಡ್ಲೇಬೇಕಾದಂತ ಪರಿಸ್ಥಿತಿ. ನಾನು ಆಗಸ್ಟ್ ಎಂಡ್ ಇಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಮನೆ ಕೆಲಸ ಶುರು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ದುಡಿಬೇಕು ಗೈಸ್. ಅದಕ್ಕೋಸ್ಕರ ನೋಡೋಣ, ಒಂದು 4-5 ತಿಂಗಳು ಚೆನ್ನಾಗಿ ದುಡಿಬೇಕು. ದುಡ್ದು ಮನೆ ಕೊಟ್ಟು ಎಷ್ಟು ದಿನ ಅಂತ ಬಾಡಿಗೆ ಮನೆಯಲ್ಲಿ ಇತ್ಕೊಂಡು ಜೀವನ ಮಾಡೋಕ್ಕಾಗತ್ತೆ ಹೇಳಿ. ಬ್ಯಾಕ್ ಸೈಡ್ ಏನ್ ಹೇಳಿ, ಇವತ್ತು ಲಾಸ್ಟು ಗೈಸ್ ಬಿಸ್ನೆಸ್ಸು. ನನಗೆ ಹತ್ತತ್ರ ಡ್ಯೂಟಿ ಸ್ಟಾರ್ಟ್ ಮಾಡಕ್ಕೆ 11 ಕಾಲಿಗೆ ಏನು ಬಂದೆ ಮನೆಯಿಂದ ಹೊರಟೆ. ಸೊ ಅಲ್ಲಿಂದನೇ ಆಲ್ಮೋಸ್ಟ್ ಒಂದು 2-3 ಅವರ್ ಖಾಲಿ ಕೂರಿಸ್ಬಿಟ್ಟ. ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿರ? ಐ ಥಿಂಕ್ ಎಲ್ಲರೂ ಚೆನ್ನಾಗಿರ ಅಂದ್ಕೊಳ್ತೀನಿ. ತಾರೀಕು ಬಂದ್ಬಿಟ್ಟು 6ನೇ ತಾರೀಕು, ಟೈಮು ಬಂದು 11:15 ರಾತ್ರಿ, ಆಯ್ತಾ. ಆ್ಯಕ್ಚುಲಿ ಒಂದು 2 ಡೇಸ್ ಕೆಲಸ ಮಾಡಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ನಿಮಗೆ ಗೊತ್ತಿದೆ ವೆದರ್ ಯಾವ ಥರ ಇದೆ ಅಂತ. ನೋಡಿ, ಇವಾಗಲೂ ಡ್ಯೂಟಿಗೆ ರಾತ್ರಿ 11 ಗಂಟೆಗೆ ಇಷ್ಟೊಂದು ಚಳಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ನು ಬೆಳಗಿನ ಜಾವ ಆಗೋಷ್ಟೊತ್ತಿಗೆ ಒಂದು ಕೆಳಂಗೆ ಇರಲ್ಲ ಚಳಿ. ಸೊ ನಮಗೆ ತಡೆಯೋಕ್ಕಾಗಲ್ಲ, ಮಕ್ಕಳು ತಡೆಯೋಕ್ಕಾಗತ್ತಾ? ಸ್ವಲ್ಪ ಹುಷಾರು ತಪ್ತಾ ಇದ್ದಾರೆ, ಜ್ವರ ಅದು ಇದು ಕೋಲ್ಡ್ಗಳು ಅಂದ್ಕೊಂಡು. ಸೊ ಅದರಿಂದ ನಾನು ಡ್ಯೂಟಿ ಆನ್ ಮಾಡ್ಕೊಂಡಿಲ್ಲ, ಮಕ್ಳಿಗಿಂತ ಹೆಚ್ಚಲ್ಲ ಅಂದ್ಬಿಟ್ಟು ಅವ್ರ ಜೊತೆ ಇದ್ದೆ. ಸೊ ಇವತ್ತು ಆನ್ ಮಾಡ್ಕೊಂಡು ನಾನು ಅಂದ್ಕೊಂಡು ಹೊರಟಿದ್ದೀನಿ. ಇವತ್ತು ಸೋಮವಾರ 6ನೇ ತಾರೀಕು. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. I am also CEO. ಟೈಮ್ ಬಂದ್ಬಿಟ್ಟು 1:59, 2 ಗಂಟೆ ಆಯ್ತಾ. ಸೊ ಇವಾಗ ಒಂದು ಬುಕ್ಕಿಂಗ್ ಬಂದಿರೋದು. 2 ದಿನ ಡ್ಯೂಟಿ ಮಾಡ್ತಿರೋದಕ್ಕೆ ಯಾವ ತರ ಕೂರಿಸ್ತಾವನೆ. ಹೊಲದಲ್ಲೂ ಅಷ್ಟೇ, ಊಬರಲ್ಲೂ ಅಷ್ಟೇ. ಕಂಟಿನ್ಯೂಸ್ ಡ್ಯೂಟಿ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ಕೊಡ್ತಾನೆ, ಇಲ್ಲ ಅಂದ್ರೆ ಕೂರ್ಸಿಕ್ಬಿಡ್ತಾನೆ. ಇವಾಗ ಹೊಲದಲ್ಲಿ ಬಿಟ್ಟಿರೋದು ಏರ್ಪೋರ್ಟ್ಗೆ. ಬನ್ನಿ, ಪಿಕಪ್ ಲೊಕೇಶನ್ಗೆ ಬಂದೆ, ಕರ್ಕೊಂಡು ಹೋಗೋಣ. ಏನು ಮಾಡೋಕ್ಕಾಗ, 2 ಗಂಟೆ ಆಗೋಯ್ತು. ಡ್ರಾಪ್ ಮಾಡೋ ಅಷ್ಟೊತ್ತಿಗೆ ಏನು ಬೇಜಾರಾಗೋಯ್ತು ಗೈಸ್. ಏನೂ ಮಾಡೋಕ್ಕಾಗಲ್ಲ, ನಮ್ಮದು ತಪ್ಪಿದ್ಕೊಂಡು ಇವ್ರ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ನೋಡೋಣ, ಲೊಕೇಶನ್ಗೆ ಬಂದೆ, ಕಸ್ಟಮರು ಕಾಲ್ ಮಾಡಿ ನೋಡೋಣ. ಸರ್ ಓಲಾ? ಲೊಕೇಶನ್ ಇದ್ದೀನಿ ನಾನು. ಏನ್ ಚಳಿ ಅಂತೀರ ಅಪ್ಪ, ಈ ಚಳಿಲಿ ಡ್ಯೂಟಿ ಮಾಡಕ್ಕೆ ಬೇಜಾರು. ಆದ್ರೂ ವಿಧಿ ಇಲ್ಲ, ಮಾಡಲೇಬೇಕಾದಂಥ ಪರಿಸ್ಥಿತಿ. ಏನಕ್ಕಂತಂದ್ರೆ ನಂದು ಈ ವರ್ಷ ಗೈಸ್, ನಾನು ಆಗಸ್ಟ್ ಎಂಡ್ ಇಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಮನೆ ಕೆಲಸ ಶುರು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕದಾಗಿ ಸ್ವಂತ ಮನೆ ಕಟ್ಸ್ಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಸೊ ನೋಡೋಣ, ಅದಕ್ಕೆ ಸ್ವಲ್ಪ ಚೀಟಿ ಎಲ್ಲ ಅಂತ ಚೀಟಿ ಅದು ಇದು ಅಂತೆಲ್ಲ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ದುಡಿಬೇಕು ಗೈಸ್. ಅದಕ್ಕೋಸ್ಕರ ನೋಡೋಣ, ಒಂದು 4-5 ತಿಂಗಳು ಚೆನ್ನಾಗಿ ದುಡಿಬೇಕು. ದುಡ್ದು ಮನೆ ಕೊಟ್ಟು ಎಷ್ಟು ದಿನ ಅಂತ ಬಾಡಿಗೆ ಮನೆಯಲ್ಲಿ ಇತ್ಕೊಂಡು ಜೀವನ ಮಾಡೋಕ್ಕಾಗತ್ತೆ ಹೇಳಿ. ಈಗ ಮಕ್ಕಳು ಕೂಡ ದೊಡ್ಡವರಾಗ್ತಿದ್ದಾರೆ. ಸೊ ಅವ್ರಿಗೆ ಸ್ಕೂಲು ಅದು ಇದು ಅಂತೆಲ್ಲ ಸೇರಿಸ್ಬೇಕಾಗತ್ತೆ. ಸೊ ನಮಗೆ ಬಾಡಿಗೆ ಕಟ್ತಾ ಕೂತ್ಕೊಂಡ್ರೆ ಸುಮ್ಮನೆ ಅದಕ್ಕೆ ಅಮೌಂಟ್ ಸುಮ್ಮನೆ ಹೋಗುತ್ತೆ. ವರ್ಷಕ್ಕಿಲ್ಲ ಅನ್ನೋದ ಹತ್ರ ಒಂದು 95,000 ರೂಪಾಯಿ ತನಕ ಕಟ್ಬೇಕು ನಾನು. ಇದರಿಂದ ಸ್ವಂತ ಮನೆ ಮಾಡ್ಕೊಂಡ್ಬಿಟ್ರೆ ಆ ಒಂದು ಬಾಡಿಗೆ ಮಿಕ್ಕೊಳ್ಳುತ್ತೆ. ಸೊ ಅದರಲ್ಲೇ ಸೇವಿಂಗ್ಸ್, ಮಕ್ಳಿಗೆ ಏನೋ ಸೇವಿಂಗ್ಸ್ ಮಾಡ್ಬೋದು, ಏನೋ ತೆಗಿಬೋದು ಅವ್ರಿಗೆ, ಅಥವಾ ಅವ್ರಿಗೆ ಸ್ಕೂಲ್ ಫೀಸು ಅದು ಇದು ಅಂತೆಲ್ಲ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಮನೆ ಕೆಲಸ ಶುರು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕದಾಗಿ. ನೋಡೋಣ, ಅಂದ್ಕೊಂಡಂಗೆ ಆಗಬೇಕು ಅಂತಂದ್ರೆ ನಾವು ಚೆನ್ನಾಗಿ ದುಡಿಬೇಕು. ಇವಾಗ ಎಷ್ಟೋ 3ನೇದು ಬುಕ್ಕಿಂಗ್ ಬಿದ್ದಿದೆ ಆಯಿತಾ. ಟೈಮು 4:56, ಏರ್ಪೋರ್ಟ್ಗೆ ಊಬರಲ್ಲಿ ಗೋ ಸಡನ್ ಬುಕ್ಕಿಂಗು. ಏನು ಗೈಸ್, ಬೇಜಾರಾಗೋಯ್ತು ಸಖತ್ ಇವತ್ತು. ನನ್ನ ಮಗ ತಲೆನೋವು ಏನಪ್ಪ ಅಂತ ಹೇಳಿದ್ರೆ, ರಜಾ ಹಾಕ್ಬಿಟ್ರೆ ಬುಕ್ಕಿಂಗ್ಸ್ಗಳು ಕೊಡಲ್ಲ. ಇದೊಂದು ತಲೆನೋವು.
1.5 ಕಿಲೋಮೀಟರ್ ಪಿಕಪ್ ಕೊಟ್ಟವನೆ. ಇಲ್ಲಿಂದ 1.5 ಕಿಲೋಮೀಟರ್ 49 50 ಕಿಲೋಮೀಟರ್ ಅಂದ್ಕೊಳ್ಳಿ. 50 ಕಿಲೋಮೀಟರ್ ಇಲ್ಲ 49 ಕಿಲೋಮೀಟರ್. 1 ಕಿಲೋಮೀಟರ್ ಕಡಿಮೆ ಆಗತ್ತೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿದ್ರೆ. ಸೊ ಹೋಗೋಣ, ಡ್ರಾಪ್ ಮಾಡೋಣ. ಏನು ಮಾಡೋಕ್ಕಾಗಲ್ಲ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ಬೇಕಷ್ಟು, ಎಷ್ಟಾಗತ್ತೆ ಅಷ್ಟು. ಸರ್ 426 ಸ್ಕ್ಯಾನರ್ ಅಲ್ಲೇ ಇದೆ ನೋಡಿ ಸೀಟಲ್ಲಿ. 426 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸಿ ತೊಗೊಂಡಿದ್ದೀನಿ ಆಯಿತಾ. ಸೊ ಊಬರಲ್ಲಿ ಪ್ರೀಮಿಯರ್ಗೆ ಹೊಡ್ತಿದ್ದಾನೆ ಟೋಕನ್ನು ಟರ್ಮಿನಲ್ 1 ಹೋಗ್ಬೇಕು. ಬನ್ನಿ, ಇದು 20 ಕಿಲೋಮೀಟರ್ ಡ್ರಾಪ್. ಇದು ಅಮೌಂಟ್ ಎಷ್ಟು ಕೊಡ್ತಾನೆ ತೋರಿಸ್ತೀನಿ ನಿಮಗೆ. 19.25 ಕಿಲೋಮೀಟ್ರ್, 19.25 ಕಿಲೋಮೀಟ್ರ್ 402 ರೂಪಾಯಿ ಕೊಟ್ಟಿದ್ದಾನೆ ಓಲಾದಲ್ಲಿ. ಬನ್ನಿ, ಪ್ರೀಮಿಯರ್ ಕೊಟ್ಟಾನೆ ಊಬರಲ್ಲಿ. ಹೋಗೋಣ, ಎಲ್ಲಿಗೆ ಏನು ಕತೆ ನೋಡೋಣ. ನಮ್ಮ ಯಾತ್ರೆಲಿ ಒಂದು ಬಿತ್ತು, 2 ಬಿತ್ತು. ಒಂದು ಇಲ್ಲೇ ಯಾವ್ದಾದ್ರು ಹತ್ರ, ಇನ್ನೊಂದು ಬನಶಂಕರಿಗೆ ಬಿದ್ದೈತೆ. ಟರ್ಮಿನಲ್ 1 ಪಿಕಪ್. ಟರ್ಮಿನಲ್ 1 ಗೈಸ್. ಸೊ ಬನ್ನಿ, ಊಬರಲ್ಲಿ ಪ್ರೀಮಿಯರ್ ಬಿದ್ದಿತ್ತು, ಬೇಡ ಹೋಗೋದು. ನಮ್ಮ ಯಾತ್ರೆಗೆ ಹೋಗೋಣ. 840 ರೂಪಾಯಿ ಕೊಟ್ಟವನೆ. ಇದು ಟೋಲ್ ಚಾರ್ಜಸ್ ಇನ್ಕ್ಲೂಡೆಡ್ ಅಂತ ಹಾಕೋನೆ. 41 ಕಿಲೋಮೀಟರ್ಗೆ 800 ಚಿಲ್ಲರೆ ಕೊಟ್ಟವನೆ ಗೈಸ್. ಅಲ್ಲಿ ಯಾರನ್ನೋ ನೋಡ್ಕೊಂಡು ಹೆಂಗೋ ಬಂದ್ಬಿಟ್ಟೆ. ಇಲ್ಲಿ ಊಬರ್ ಪಿಕಪ್ ಪಾಯಿಂಟ್ ಹತ್ರ ಬಂದ್ಬಿಟ್ಟೆ ಗೈಸ್. ನಮ್ಮ ಯಾತ್ರೆಯಲ್ಲಿ ಕಸ್ಟಮರ್ಗೆ ಫೋನ್ ಮಾಡ್ತಾ ಇದ್ದೀನಿ, ಫೋನೇ ರಿಸೀವ್ ಮಾಡ್ತಿಲ್ಲ. ಊಬರ್ ಏನು ಕ್ಯಾನ್ಸಲ್ ಮಾಡಕ್ ಹೋಗಿಲ್ಲ, ಇನ್ನು ಊಬರ್ ಆಫ್ ಮಾಡ್ಕೊಳಕ್ ಹೋಗಿಲ್ಲ. ಟೋಕನ್ ಹೊಡ್ದಿರೋದು ಹಂಗೆ ಐತೆ ಪ್ರೀಮಿಯರು. ನಾನು ಬೇರೆ ರೌಂಡ್ ಆಗ್ತಾ ಇದ್ದೀನಿ ನೋಡಿ ಗೈಸ್, ಕನ್ಫ್ಯೂಸ್ ಆಗ್ಬಿಟ್ಟೆ. ಯಾವುದೋ ಕ್ಯಾನ್ದಲ್ಲಿ ಯಾವುದೋ ಕ್ಯಾಬ್ ಒಂದು ಅಲ್ಲೇನೋ ಪ್ರಾಬ್ಲಮ್ ಆಗಿತ್ತನೋ, ಅವ್ನು ನೋಡ್ಕೊಂಡು ಹಂಗೆ ಕೆಳಗಡೆ ಇಳಿಬೇಕಾಗಿದ್ದವನು ಹಂಗೆ ಸ್ಟ್ರೈಟ್ ಬಂದ್ಬಿಟ್ಟೆ. ಅಲ್ಲಿ ಇವತ್ತು ಹೋಗೋಣ ಅಂದ್ರೆ ಬಿಡ್ತಿಲ್ಲ ಸೆಕ್ಯೂರಿಟಿ. ಇನ್ನೇನು ಮಾಡ, ತಿರ್ಗಾ 1 ರೌಂಡ್ ಬಂದಂಗೆ ಆಯ್ತು. ಈಗ ಈ ಸುತ್ತಾಡೋದೇ ಆಗೋಯ್ತು. ಇರಪ್ಪ, ರೈಟಲ್ಲೇ ಇರೋಣ, ಸುಮ್ಮನೆ ಯಾಕೆ ತಿರ್ಗಾ ಯಾವ್ದೋ ಕ್ಯಾನ್ದಲ್ಲಿ ತಿರ್ಗಾ ಲೆಫ್ಟ್ಗೆ ಹೊಡ್ಕೊಂಡ್ಲೆ ಮೇಲಕ್ಕೆ ಹೊಂಟಾಗ್ಬಿಟ್ರೆ ಮತ್ತೆ ತಿರ್ಗಾ ಬೇಜಾಡ್ಬೇಕು. ಯಾವನ್ ಬೇಜಾಡ್ತಾನೆ. ಜಾಗ ಬಿಡಪ್ಪ ತಂದೆ. ಚಳಿ ಅಂತ ಇನ್ನೂ ಫಾಗ್ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗತ್ತೆ. ಇದು ಗೇಟ್ ಎಷ್ಟಪ್ಪ, 8:10 8:10 8ರಿಂದ 14 ಇದೆನಾ ಇಲ್ವಾ ಇದು? ಯಾವುದು ಬೇಸ್ ಓಪನ್ ಇಲ್ಲ, ಇದು ಓಪನ್ ಇಲ್ಲ ಈ ಕಡೆ. ಆ ಕಡೆ ಓಪನ್ ಇಲ್ವಂತೆ 8:10. ಈ ಕಡೆಗೆ ಬಂದೆ ಪಕ್ಕದಕ್ಕೆ.
Ride cancelled by customer. ಗೈಸ್ ಕ್ಯಾನ್ಸಲ್ ಮಾಡ್ಬಿಟ್ಟ ಗೈಸ್. ಸೊ ನೋಡಿ ಗೈಸ್, ಇಲ್ಲಿಗೆ ಬಂದೆ ಅಂದ್ಕೊಂಡ್ ಬಂದೆ, ಪಟ್ಟಂತ ಕ್ಯಾನ್ಸಲ್ ಮಾಡ್ದೆ. ಇಲ್ಲಿ ಕಿತ್ತೋದ್ ನನ್ನ ಮಕ್ಳು ಗೈಸ್, ತಿಕ್ಕ ಎಲ್ಲ ಉದ್ದೋಯ್ತದೆ ಹಿಂಗ ಆಗ್ಬಿಟ್ರೆ. ಮೊದಲೇ 2 ರೌಂಡ್ ಹೊಡೆದಿದ್ದೀನಿ ಅಲ್ಲಿ. ಊಬರ್ ತೆಗಿದಿರೋದೇ ಒಳ್ಳೇದಾಯ್ತು, ಆಫ್ ಮಾಡದಿರೋದು ಒಳ್ಳೇದಾಯ್ತು. ಟೋಕನ್ ಹಂಗೆ ಇಟ್ಕೊಂಡಿದ್ದೆ. ಡೌಟ್ ಇತ್ತು ನನಗೆ, ಹಿಂಗೆ ಮಾಡ್ತಾರೆ ಅಂತ ಗೊತ್ತಿತ್ತು, ಹಂಗೆ ಮಾಡಿದ್ರು ಬಡ್ಡಿ ಮಕ್ಕಳು. ನಾಳೆ ಬಂದ್ಬಿಟ್ಟಿದ್ರೆ ನಾನು ಸುಮ್ಮನೆ ಅತಿ ಆಸೆ ಪಡಕ್ಕೆ ಹೋದೆ, ಕ್ಯಾನ್ಸಲ್ ಆಯ್ತು. ಬನ್ರಿ, ಇದನ್ನೇ ಎತ್ಕೊಳಗ 5 ನಿಮಿಷ. ಪ್ರೀಮಿಯರ್ ಗಾಡಿಗಳು ಕಡಿಮೆ ಇದೆ. ನೋಡ ಬನ್ನಿ, ಜಾಸ್ತಿ ಲಾಂಗ್ ಹಿಂಗ್ ಹಾಕಿದ್ರೆ ಡೀಸೆಲ್ ಹಾಕ್ಸ್ಕೋಬೇಕು ಗೈಸ್. ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಎಲ್ಲಿಗೆ ಹಾಕ್ತಾನೆ ಡ್ರಾಪ್ ಗೊತ್ತಿಲ್ಲ. ಪ್ರೀಮಿಯರ್ 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 ಅಲ್ಲಪ್ಪ, ಪ್ರೀಮಿಯರ್ ಇಲ್ಲ ಐತೆ ಪ್ರೀಮಿಯರ್. ನೋಡಿ ಗೈಸ್, ಎಲೆಕ್ಟ್ರಿಕ್ ಗಾಡಿಗಳಿಗೆ ಹಾಕ್ತಾನೆ ಪ್ರೀಮಿಯರ್ಗಳು ಇವಾಗ ಬುಕ್ಕಿಂಗ್ಸು. ಪ್ರೀಮಿಯರ್ ಸಡನ್ ಆ ಕಡೆ ಹಿಂದೆ ಹೋಗಿ, ಸಡನ್ 953840. 953840. $1,174. Q1. Back side. ನಾಲ್ಕನೇದು ಇದು ಎಷ್ಟನೇದು ಗೈಸ್ ಮರ್ತೇ ಬಿಟ್ಟಿದ್ದೀನಿ. 2, 3, 4ನೇದು. ನಾಲ್ಕನೇದು ಊಬರ್ ಏರ್ಪೋರ್ಟ್ ಡ್ರಾಪ್ ಆಯ್ತು ಗೈಸ್. ಟರ್ಮಿನಲ್ 1 $1,174 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸಿ ತಗೊಂಡಿದ್ದೀನಿ. ನನಗೆ ಎಷ್ಟು ಕೊಡ್ತಾನೆ ನೋಡೋಣ. ಟೈಮ್ ಬಂದ್ಬಿಟ್ಟು 6 ಆಗೋಯ್ತು ಆಗಲೇ. ಏನು ಪ್ರಯೋಜನ ಇಲ್ಲ ಗೈಸ್, ಇವತ್ತು ಲಾಸ್ ಅಂತಿಲ್ಲ, ಇನ್ನೂ ಟೈಮ್ ಇದೆ. ಬಟ್ ಮುಂಚೆ ಎಷ್ಟಾಗ್ತಿತ್ತು ಅಷ್ಟು ಆಗಿಲ್ಲ. ಇವತ್ತು 758 ರೂಪಾಯಿ ಕೊಟ್ಟಾನೆ ಅಷ್ಟೇ. 758 ರೂಪಾಯಿ ಕೊಟ್ಟಾನೆ ನೋಡಿ. ನನಗೆ ಹತ್ತತ್ರ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊ 11 ಕಾಲಿಗೆ ಏನು ಬಂದೆ ಮನೆಯಿಂದ ಹೊರಟೆ. ಸೊ ಅಲ್ಲಿಂದನೇ ಆಲ್ಮೋಸ್ಟ್ ಒಂದು 2:45 ಅವರ್ ಖಾಲಿ ಕೂರಿಸ್ಬಿಟ್ಟ. ಡ್ಯೂಟಿನ ಕೊಡ್ಲಿಲ್ಲ. ಹತ್ತತ್ರ 1:45 ಕೊಟ್ಟಿದ್ದವ್ರು ನೈಟು ಡ್ಯೂಟಿ, ಫಸ್ಟ್ನೇ ಡ್ಯೂಟಿ. ಅದಾದ್ಮೇಲಿಂದ ಕಂಟಿನ್ಯೂಸ್ ಆಗಿ 4 ಡ್ಯೂಟಿ ಏನೈತೆ ಅದು ಕಂಟಿನ್ಯೂಸ್ ಆಗಿ ಕೊಟ್ಟ. ಬಟ್ ಎಲ್ಲ ಏರ್ಪೋರ್ಟ್ ಇವತ್ತು ಎಲ್ಲ ಟ್ರಿಪ್ಪು ಏರ್ಪೋರ್ಟ್ ಆಲ್ಮೋಸ್ಟ್ ಅಲ್ವಾ. ಸೊ ಏರ್ಪೋರ್ಟ್ ಡ್ರಾಪು, ತಿರ್ಗಿ ಏರ್ಪೋರ್ಟಿಂದ ತಿರ್ಗಾ ಮೇಟು, ಹಂಗೆ ಹಾಗೆ ಆಗಿ ಏರ್ಪೋರ್ಟು ಆಯಿತು. ಯಾವುದು ಇಲ್ಲ ಇಮಿಡಿಯೇಟ್ ಆಗಿ ಬುಕ್ಕಿಂಗ್ಸು, ಗಾಡಿ ಜಾಸ್ತಿ ಇದ್ದಾವೆ. ಸೊ ನೋ ವೆಯ್ಟಿಂಗ್. ಇವಾಗ ವೆಯ್ಟ್ ಮಾಡೋ ಸೀನೆಲ್ಲ ಇಲ್ಲ ನಮ್ಮ ಹತ್ರ. ಸೀದಾ ಈಗ ಫಸ್ಟ್ ಬೀಕಳ್ಳಿ ಅಲ್ಲಿ ಹೋಗ್ಬಿಟ್ಟು ಟೀಗೆ ಕುಡ್ಕೊಂಡು ಮುಂದಿಂದು ಆಮೇಲೆ ನೋಡೋಣ.